ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈ ಮಂತ್ರ ಸರ್ವ ಯಂತ್ರ ತಂತ್ರಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡುವ ಒಂದು ಮಂತ್ರ. ಇದನ್ನು ಜೀವ ಕಳೆ ಕೊಡೋ ಒಂದು ಮಂತ್ರ. ಇದು ಜೀವ ಕಳೆಯನ್ನು ಕೊಡುವಂಥ ಮಂತ್ರ. ಇದು ವಿಗ್ರಹಗಳಿಗೂ ಜೀವ ಕಳೆ ಕೊಡ್ಬೋದು, ಮತ್ತು ಚಕ್ರಗಳಿಗೆ ಜೀವ ಕಳೆ ಕೊಡ್ಬೋದು, ಮತ್ತು ಯಂತ್ರಗಳಿಗೂ ಜೀವ ಕಳೆ ಕೊಡ್ಬೋದು. ಇದಕ್ಕೆ ಈ ಮಂತ್ರನ ಇದನ್ನು ಎಲ್ಲ ಯಂತ್ರಗಳು ತಂತ್ರಗಳಿಗೂ ಇದು ಜೀವ ಕಳೆ ಕೊಡ್ಬೋದು. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜೀವ ಕಳೆ ಜಪಿಸಿ. ಇದನ್ನು ನೀವು ಜಪಿಸಿ ಸಿದ್ಧಿ ಮಾಡ್ಬೋದು. ಇದನ್ನು ಎಲ್ಲ ರೀತಿಯ ಜೀವ ಕಳೆ ಕೊಟ್ಟು ಉಂಟಾಗುವ ಇಂದ ನಿಮಗೆ ಏನೆಲ್ಲ ಸಿದ್ಧಿ ಆಗುತ್ತೆ. ನೀವು ಒಂದು ವಿಗ್ರಹಗೆ ಜೀವ ಕಳೆ ಕೊಡ್ಬೋದು. ಒಂದು ವಿಗ್ರಹಗೆ, ಒಂದು ಫೋಟೋ ಅಂದರೆ ಇದು ಚಕ್ರ ಸ್ಥಾಪನೆ, ಅಷ್ಟಬಂಧನೆ, ಯಂತ್ರಗಳು, ಇದಕ್ಕೆಲ್ಲ ಜೀವ ಕಳೆ ಕೊಡ್ಬೋದು. ಜೀವ ಕಳೆ ಕೊಡೋದ್ರಿಂದ ಇದಕ್ಕೆ ಪುನರ್ಜೀವ ಬರುತ್ತೆ. ಇದರಿಂದ ಆವಾಗ ನೀವು ಯಾವ ಕಾರ್ಯಕ್ಕೆ ಮಾಡಿರ್ತೀರೋ ಆ ಕಾರ್ಯಕ್ಕೆ ಇದು ಸಿದ್ಧಿಯಾಗಿ ಬರುತ್ತೆ. ಇದು ಒಂದು ಜೀವ ಕೊಡೋ ಒಂದು ಯಂತ್ರ. ಈ ಜೀವ ಕಳೆ ಮಂತ್ರದಿಂದ ನೀವು ನೀರನ್ನ ಮಂತ್ರಿಸ್ಬಿಟ್ಟು ನೀವು ವಿಗ್ರಹಗಳಿಗೆ ನೀವು ಅಭಿಷೇಕ ಮಾಡೋದ್ರಿಂದ ದೇವರಿಗೆ ಜೀವ ಕಳೆ ಬರುತ್ತೆ. ಮತ್ತು ದೇವರುಗಳಿಗೆ ಇದೇ ರೀತಿಯಾಗಿ ನೀವು ಇದೇ ರೀತಿಯಾಗಿ ಈ ಮಂತ್ರದಿಂದ ದೇವದಾರಿ ಚಕ್ಕೆನ ಪುಡಿ ಮಾಡಿಬಿಟ್ಟು ನುಣ್ಣಿಗೆ ಪೌಡ್ರ್ ಮಾಡಿ ದೇವರಿಗೆ ಅದನ್ನು ಲಾವಂಚ, ದೇವದಾರಿ ಮತ್ತು ನೀವು ಇದನ್ನೆಲ್ಲ ಶ್ರೀಗಂಧ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ದೇವರುಗಳಿಗೆ ಲೇಪನೆ ಮಾಡೋದ್ರಿಂದ ದೇವರಿಗೆ ಜೀವಗಳ ಬರುತ್ತೆ. ಇದೇ ಮಂತ್ರನ ಜಪಿಸ್ಬಿಟ್ಟು ಹಚ್ಚೋದ್ರಿಂದ. ಮತ್ತು ಇನ್ನೂ ಹಲವಾರು ರೀತಿಯಾದಂಥ ಮೂಲಿಕೆ ಇದ್ದಾವೆ, ಇನ್ನೂ ಹಲವಾರು ರೀತಿಯಾದಂಥ ಇದ್ದಾವೆ. ಅದನ್ನೆಲ್ಲ ಇವಾಗ ನಿಮಗೊಂದೊಂದಾಗಿ ನಾನು ತಿಳಿಸ್ತಾ ಇದ್ದೀನಿ. ಈ ರೀತಿಯಾದಂಥ ನೀವು ಮಾಡೋದ್ರಿಂದ ನೀವು ಅಭಿಷೇಕ ಮಾಡೋಕ್ಕೆ ಮುಂಚಿತವಾಗಿ ರಾತ್ರಿ ಹಚ್ಚಿಬಿಟ್ಟು ನೀವು ಬಟ್ಟೆನ ಅಮ್ಮನಿಗೆ ಮುಚ್ಚಿಬಿಟ್ಟು ನೀವು ಬಂದು ಬೆಳಗ್ಗೆ ಎದ್ದು ಅಭಿಷೇಕ ಮಾಡೋದ್ರಿಂದ ತಾಯಿಗೆ ಸಂಪೂರ್ಣವಾದಂಥ ಜೀವ ಕಳೆ ಬರುತ್ತೆ. ಯಾರಾದರೂ ಶತ್ರುಗಳು ಮಾಟ ಮಂತ್ರ ಮಾಡಿ ಕಟ್ಟಾಕಿದ್ರೂ ಕೂಡ ಈ ಕಟ್ಟುಗಳೆಲ್ಲ ಹೋಗುತ್ತೆ. ಆದರೆ ಕಟ್ಟುಗಳೆಲ್ಲ ಹೋಗೋಕ್ಕೆ ಮುಂಚಿತವಾಗಿ ದೇವಿಗೆ ಒಂದು ಕಟ್ಟು ಹೊಡಿಬೇಕು. ಆದರೆ ದೇವಿ ಕಟ್ಟು ಹೊಡೆಯೋದು ಮನುಷ್ಯರಿಗೆ ಹೊಡೆಯೋ ಕಟ್ಟಲ್ಲ. ಆದರೆ ಅದೇ ಬೇರೆ ರೀತಿ ಮಂತ್ರ ಇರುತ್ತೆ, ಬೇರೆ ರೀತಿ ಕಟ್ಟುಗಳಿರ್ತವೆ. ಆ ರೀತಿಯಾದಂಥ ಕಟ್ಟುಗಳು ತಾಯಿಗೆ ಅವಳ ಪಾದದ ಹತ್ರ ಇಟ್ಟು ಮಂತ್ರನ ಜಪ ಮಾಡಿ ಆ ಜಪ ಮಾಡಿದ್ದ ಅಂಥದನ್ನು ತಗೊಂಡೋಗಿ ಅದನ್ನು ಮೂರು ದಾರಿ ಸೇರಿರೋ ಸ್ಥಳದಲ್ಲಿ ಹೊಡಿಬೇಕು. ಆದರೆ ಅದು ಯಾವ ರೀತಿಯಾಗಿ ಕಟ್ಟು ಅಂದರೆ ಅದಕ್ಕೆ ಕಟ್ಟಿನ ಮಂತ್ರ ಬೇರೆ ಇದೆ. ನೀವು ಕಟ್ಟು ತಾಯಿಗೆ ಆ ರೀತಿಯಾಗಿ ಎಲ್ಲ ನೀವುಳಿಸ್ಕೊಂಡು ತಗೊಂಡೋಗಿ ಮೂರು ದಾರಿ ಸ್ಥಳದಲ್ಲಿ ಒಂದೇ ಏಟಿಗೆ ಅದನ್ನು ಮೊಚ್ಚಿನಲ್ಲಿ ಕಡ್ದಾಕ್ಬಿಡ್ಬೇಕು. ಕಡ್ದಾಕಿದ ತಕ್ಷಣ ಅಲ್ಲಿ ಕಟ್ಟು ಹೋಗುತ್ತೆ. ಮತ್ತು ಇದೇ ರೀತಿಯಾಗಿ ನೀವು ಇದನ್ನು ಲೇಪನನ ಆ ತಾಯಿಗೆ ಲೇಪನೆ ಮಾಡಿ ಮೈಗೆಲ್ಲ ಉಜ್ಜೋದ್ರಿಂದ ಯಾವುದೇ ಒಂದು ಅನಾಚಾರ ಇದ್ರೂ ಕೂಡ ಯಾರಾದರೂ ಕೆಟ್ಟದನ್ನು ದೂರ ಮಾಡಿದ್ರೂ ಕೂಡ ಅದರಿಂದ ನಮಗೆ ಆ ದೇವಿ ಅನುಕೂಲ ಆಗುತ್ತಾಳೆ. ಆ ರೀತಿಯಾದಂಥ ಒಂದು ಅನುಗ್ರಹವಾದಂಥ ಒಂದು ಪ್ರಾಣ ಪ್ರತಿಷ್ಠೆ ಸರ್ವ ಯಂತ್ರಗಳಿಗೂ ಕೂಡ ಪ್ರಾಣ ಪ್ರತಿಷ್ಠೆ ಮಾಡೋವಂಥ ಒಂದು ಮಂತ್ರ. ಈ ಮಂತ್ರನ ಇದನ್ನು ನೀವು ಎಷ್ಟು ಜಪಿಸಿದ್ರೂ ಅಷ್ಟು ಸಿದ್ಧಿ ಆಗುತ್ತೆ. ಇದು ನೀವು ಎಷ್ಟು ಸಾರಿ ನಿಮ್ಮ ಬರುತ್ತೆ, ನಿಮಗೆ 1000 ಹೇಳಿದ್ರೂ ಒಳ್ಳೆಯದೇ. ಅಷ್ಟು ಅದನ್ನು ಜಪ ಮಾಡಬೇಕಾಗಿರೋದು. ನೀವು ಆ ದೇವಿ ವಿಗ್ರಹಕ್ಕೂ ನೀವು ಅದನ್ನು ಒಂದು ಬೆತ್ತ ಇರ್ಬೋದು, ಇಲ್ಲಾಂದರೆ ಅದಕ್ಕೆ ದರ್ಬೆ ಇರ್ಬೋದು. ಅದಕ್ಕೆ ಏರ್ಸಿಂಗಿ ಒಂದು ದೊಡ್ಡದು ಒಂದು ಬೆತ್ತವಾಗಿ ಮಾಡಿಕೊಂಡು ಏರ್ಸಿಂಗಿನಲ್ಲಿ ತಾಯಿಗೆ ಅವಳಿಗೆ ಮೈಗೆ ಟಚ್ ಮಾಡಿ ಏರ್ಸಿಂಗಿಯಿಂದ ನೀವು ಪ್ರಾಣ ಪ್ರತಿಷ್ಠೆ ಮಾಡೋದ್ರಿಂದ ಅದ್ಭುತವಾದಂಥ ಅವಳ ಶಕ್ತಿ ಮೇಲೆ ಏರುತ್ತೆ.
ಅಭಿವೃದ್ಧಿ ಆಗುತ್ತೆ, ಅದ್ಭುತವಾದಂಥ ಶಕ್ತಿ ಪ್ರಾಪ್ತವಾಗುತ್ತೆ. ತಾಯಿಗೂ ಆಗುತ್ತೆ. ಆ ಮಾಡಿರ್ತಾರೋ ಜಪ ಮಾಡುವಂಥ ಬೆತ್ತಕ್ಕೂ ಬರುತ್ತೆ. ಆ ಬೆತ್ತನ ದೇವಸ್ಥಾನದಲ್ಲೇ ಇಡಬೇಕು. ಅದು ಸದ್ಯದಲ್ಲೇ ಬೆತ್ತ ಯಾವ ರೀತಿ ಇರುತ್ತೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಅದನ್ನು ಕೂಡ ಆ ಬೆತ್ತನ ಪೂಜೆ ಮನೆಯಲ್ಲಿ ನೀವು ಇಡೋದ್ರಿಂದ ಅಲ್ಲಿ ಆ ದೇವಿಗೆ ದಿನ ನೀವು ಪೂಜೆ ಮಾಡುವಾಗಲ ಪ್ರಾಣ ಪ್ರತಿಷ್ಠೆ ಆ ಬೆತ್ತದಿಂದ ಮಾಡ್ತಾ ಅಲ್ಲಿ ಬೆತ್ತನ ಇಡಬೇಕು. ಅವ್ರ ಮೈ ಮೇಲೆ ಅವಳ ಮೈಗೆ ತಾಕಿಸ್ಬೇಕು. ಅಲ್ಲಿ ತಾಕಿಸ್ಬಿಟ್ಟು ನೀವು ಅಲ್ಲಿ ಜಪ ಮಾಡ್ತಾ ಇದ್ದು, ಜಪ ಅಂದರೆ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳ್ತಾ ಇದ್ರಿ ಅಂದರೆ ಅದು ಆ ತಾಯಿ ಇನ್ನೂ ಅಷ್ಟು ಶಕ್ತಿ ಏರ್ಸಿಂಗಿನಲ್ಲಿ ನೀವು ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದರೆ ಅದು ಅದ್ಭುತವಾದಂಥ ಪ್ರಾಣಶಕ್ತಿ ಮೇಲೇರುತ್ತಾ ಇರುತ್ತೆ. ಅಂಥ ಒಂದು ಏರ್ಸಿಂಗಿ ಮಂತ್ರದಿಂದ ಮಾಡೋದ್ರಿಂದ ಹಲವಾರು ನಿಮಗೆ ಶಕ್ತಿಗಳು ದೇವಿಗೆ ಪ್ರಾಪ್ತವಾಗುತ್ತೆ. ಅದರಿಂದ ಏರ್ಸಿಂಗಿಯಿಂದ ನೀವು ಒಂದು ಬೆತ್ತ ಮಾಡಿ ಆ ದೇವಸ್ಥಾನದಲ್ಲಿ ಇಡಿ. ಅಲ್ಲಿ ಯಾವುದೇ ದುಷ್ಟಶಕ್ತಿಗಳಾಗಲಿ ಶತ್ರುಗಳು ಮಾಡೋ ಕೃತಂತ್ರಗಳಾಗಲಿ ಯಾವುದು ಕೂಡ ಅಲ್ಲಿ ಉಳಿಯಲ್ಲ. ಪ್ರಾಣ ಪ್ರತಿಷ್ಠೆ ನೀವು ಹೇಳ್ದಷ್ಟು ತುಂಬ ಹೆಚ್ಚಾಗಿ ನೀವು ಹೇಳ್ದಷ್ಟು ಒಳ್ಳೆಯದೇ. ಅತಿ ಹೆಚ್ಚಾಗಿ ಪ್ರಾಣ ಅಲ್ಲಿ ನಿಲ್ಲುತ್ತೆ. ಆದ್ದರಿಂದ ಪ್ರಾಣ ಪ್ರತಿಷ್ಠೆ ನೀವು 1,000ನೋ 10,000ನೋ ಹೇಳ್ತಾ ಇರಿ. ಹೇಳ್ದಷ್ಟು ಆ ದೇವಿಗೆ ಹೆಚ್ಚಾಗಿ ಪ್ರಾಣ ಪ್ರತಿಷ್ಠೆ ಆಗ್ತಾ ಇರುತ್ತೆ. ಇದಕ್ಕೆ ಈ ರೀತಿಯಾದಂಥ ಪ್ರಾಣ ಪ್ರತಿಷ್ಠೆ ಮಂತ್ರ ಇದು. ಈ ಪ್ರಾಣ ಪ್ರತಿಷ್ಠೆ ಮಂತ್ರ ಇದರಿಂದ ಏನೆಲ್ಲ ಮಾಡ್ಬೋದು, ಯಾವ ರೀತಿಯೆಲ್ಲ ಸಿದ್ಧಿ ಆಗ್ಬೋದು ಅನ್ನೋದು ಇದು ನಿಮಗೆ ತಿಳಿದೈತೆ ಪ್ರಿಯ ವೀಕ್ಷಕರೇ. ಇದು ನಿಮಗೆ ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ನೀವು ಯಾವ ದೇವಿನ ಜೀವನ ಕೊಟ್ಟು ಆಹ್ವಾನಿಸಿದ್ರೆ ಆ ಕಾರ್ಯ ಆ ದೇವಿ ಆ ಸ್ಥಳದಲ್ಲಿ ಶೀಘ್ರದಲ್ಲಿಯೇ ಅಲ್ಲಿ ಬಂದು ಸೇರಿ ನಿಮಗೆ ಫಲಕಾರಿಯಾಗಿ ನಿಮ್ಮ ಕಾರ್ಯಗಳು ಸಿದ್ಧಿ ಆಗುತ್ತೆ. ನೀವು ಈ ಕೆಲಸ ಮಾಡಿ ಆ ದೇವಿಗೆ ಜೀವಗಳ ಕೊಟ್ಟು ಆ ಸ್ಥಳಕ್ಕೆ ನೀವು ಆಹ್ವಾನ ಮಾಡಿ ಆ ತಾಯಿನ ನೀವು ಕರೆದ್ರಿ ಅಂದರೆ ಶೀಘ್ರದಲ್ಲಿ ನೀವು ಹೇಳಿದ ಮಾತಿನ ಕೇಳಿಕೊಂಡು ಆ ಜಾಗಕ್ಕೆ ಬಂದು ಆ ಸ್ಥಳ ಮತ್ತೆ ನಿಂತ್ಕೊತಾಳೆ. ಯಾವ ಜಾಗದಲ್ಲಿ ಇರಲಿಲ್ವೋ ನೀವು ಎಷ್ಟು ಮಂತ್ರ ಹೇಳ್ತಿರೋ ಅಷ್ಟು ನಿಮಗೆ ಹೆಚ್ಚು ನೀವು ಹೇಳಿದಷ್ಟು ಪ್ರಾಣ ಪ್ರತಿಷ್ಠೆ ಅಷ್ಟು ಹೆಚ್ಚಾಗಿ ಬರುತ್ತೆ, ಉದ್ಭವಿಸುತ್ತೆ ಮಂತ್ರ. ಆ ರೀತಿಯಾದಂಥ ಒಂದು ಮಂತ್ರಗಳಿಗೆ ವಿಗ್ರಹಗಳಿಗೆ ಪ್ರಾಣ ತುಂಬುವ ಪ್ರಾಣ ಪ್ರತಿಷ್ಠೆ ಮಂತ್ರ ಇದು. ಇದನ್ನು ಮಾಡ್ಕೊಳ್ಳಿ. ನೀವು ಮಾಡೋದನ್ನು ಈ ರೀತಿ ಮಾಡಿದ್ರೆ ದೇವರುಗಳು ನಿಮ್ಮ ಹತ್ರ ಸಾಕ್ಷಾತ್ಕಾರವಾಗಿ ನಿಮ್ಮ ದೇವಾಲಯದಲ್ಲಿ ದೇವರುಗಳು ಬಂದು ನಿಂತ್ಕೊಂಡು ಜನಗಳ ಕಷ್ಟಗಳನ್ನು ಹೋಗ್ಲಾಡ್ತಾರೆ. ಏನೂ ಇಲ್ಲದೆ ನಾವೇನೇನೋ ಮಾಡೋಕ್ಕೆ ಹೋದ್ವಿ ಅಂದಾಗ ಅಲ್ಲಿ ದೇವರುಗಳು ಇರೋದಿಲ್ಲ, ಖಾಲಿ ಬಿಂಬಗಳಿರ್ತವೆ. ಆ ಬಿಂಬಗಳಿಗೆ ಏನೇನು ಲೇಪನ ಮಾಡಬೇಕು ಅನ್ನೋದು ಮುಂದೆ ನಿಮ್ಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ಅವ್ರ ಶಕ್ತಿನ ಪಡಿಸ್ಬೇಕು. ಅವರು ಬಂದು ನಿಂತು ದುಷ್ಟಶಕ್ತಿಗಳನ್ನೆಲ್ಲ ಬಲಿ ಹಾಕಬೇಕು. ಅದರಿಂದ ಅದೇ ನನ್ನ ಮನಸ್ಸಲ್ಲಿರೋದು. ಅದಕ್ಕಾಗಿ ನಿಮಗೆ ಹೆಚ್ಚೆಚ್ಚಾಗಿ ದೇವ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಯಾವ ರೀತಿಯಾಗಿ ದೇವ್ರುಗಳನ್ನ ನಾವು ಹೊಲಿಸ್ಕೋಬೇಕು ಅನ್ನೋದು ನಿಮ್ಗೆ ತಿಳಿಸ್ತೀನಿ. ನೀವು ಆ ರೀತಿಯಾಗಿ ಮಾಡಿಕೊಂಡು ದೇವ್ರ ಸೇವೆ ಮಾಡಿ ಎಲ್ಲರಿಗೂ ಲೋಕಕ್ಕೆ ಒಳ್ಳೆಯದಾಗಲಿ ಪ್ರಿಯ ವೀಕ್ಷಕರೇ. ಇನ್ನು ಮುಂದೆ ಹೆಚ್ಚಾಗಿ ನಿಮಗೆ ತಿಳಿಸ್ತೀನಿ. ನಿಮಗೆ ಇನ್ನೊಂದು ವಿಡಿಯೋನಲ್ಲಿ ಹೇಳಿದ್ದೀನಿ, ನೀವು ಯಾರು ಜಾಸ್ತಿಯಾದಂಥ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಿರೋ ಅಂಥವ್ರಿಗೆ ನಾನು ಕಪ್ಪನ್ನ ನಿಮಗೆ ಯಾರ್ಯಾರು ಜಾಸ್ತಿ ಲೈಕು ಸಬ್ಸ್ಕ್ರೈಬ್ ಮಾಡ್ತಿರ್ತೀರೋ ಅಂಥವ್ರಿಗೆ ಕಪ್ಪನ್ನ ಕಳಿಸ್ತೀನಿ. ಒಂದು ಜನ ಆಕರ್ಷಣೆದು, ಒಂದು ಲಕ್ಷ್ಮಿ ಆಕರ್ಷಣೆ ಎಲ್ಲ ಸೇರಿರುವಂಥದ್ದು ಒಂದು ಕಪ್ಪು ನಿಮಗೆ ಕಳಿಸ್ಕೊಡ್ತೀನಿ. ನಿಮಗೆ ಇನ್ನು ಮುಂದೆ ಇಂಥದೇ ಗಿಫ್ಟ್ಗಳು ಒಂದೊಂದಾಗಿ ಕೊಡ್ತಾ ಇರ್ತೀನಿ. ನಿಮ್ಮಲ್ಲಿ ನೀವು ಅದೇ ರೀತಿಯಾಗಿ ನಮಗೆ ನೀವು ನಡೆಸ್ತಾ ಇದ್ದರೆ ನಾವು ಅದೇ ರೀತಿಯಾಗಿ ನಿಮಗೆ ಯಾವ್ಯಾವ ರೀತಿಯಾಗಿ ನಿಮಗೆ ಸಿದ್ಧಿ ಮಾಡಬೇಕು, ಯಾಕೆ ಈ ಕಪ್ ಕೊಡ್ತಾ ಇದ್ದೀನಿ ಅಂದರೆ ದೇವರ ಅನುಗ್ರಹ ಬೇಕು ಎಲ್ಲರಿಗೂ. ಅದನ್ನು ನೀವು ಇಟ್ಕೊಳ್ತೀರಾ, ಆವಾಗ ನಿಮಗೆ ಜ್ಞಾನ ಶಕ್ತಿ ಹೆಚ್ಚಾಗುತ್ತೆ. ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಮಕ್ಕಳಿಗೂ ವಿದ್ಯೆ ಓದೋ ಮಕ್ಕಳಿಗೂ ಇದನ್ನಿಡೋದ್ರಿಂದ ಅವರು ಜ್ಞಾನವಂತರಾಗ್ತಾರೆ. ಅಜ್ಞಾನನ ತೊರೆದೋಗ್ಲಿ ಅನ್ನೋದಕ್ಕಾಗಿ ಜನಸಂಖ್ಯೆಗೆ ಭಕ್ತಿ ಹೆಚ್ಚಲಿ ಅನ್ನೋದಕ್ಕಾಗಿ ನಾನು ಈ ಕಪ್ಪನ್ನು ಕೊಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಯಾಕೆಂದರೆ ಚಿಕ್ಕವರು ಓದೋ ಮಕ್ಕಳು ಇಟ್ಕೋಬೋದು, ದೊಡ್ಡವರು ಚಿಕ್ಕವರು ಕೆಲಸಕ್ಕೆ ಹೋಗೋರು ಇದನ್ನ ಇಟ್ಕೊಳ್ತಿದ್ದ ಅವರಿಗೆ ಜ್ಞಾನ ಶಕ್ತಿ ಹೆಚ್ಚಾಗಿದ್ದಾಗ ಎಷ್ಟು ಜನ ಇಟ್ಕೊತಾರೋ ಅಷ್ಟು ಜನಕ್ಕೆ ಒಬ್ಬೊಬ್ಬರಿಂದ ನೀವು ಬೆಳ್ಕೊಂಡು ಹೋದ್ರು ಅಂದರೆ ನಮಗೆ ಎಷ್ಟೋ ಪರಿವರ್ತನೆಗಳು ನಡೀತವೆ. ಅದಕ್ಕಾಗಿ ನಾನು ಈ ಥರ ಕೊಡ್ತೀನಿ. ಇನ್ನು ಮುಂದೆ ಒಂದೊಂದು ರೀತಿಯಾಗಿ ನಿಮಗೆ ನಾನು ಕೊಡ್ತೀನಿ. ನೀವು ಹೆಚ್ಚೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.